ಇದು ಓಲೈಕೆ, ಇದು ಮುಸ್ಲಿಮರ ಓಲೈಕೆ ಅಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ನನಗೆ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಟಿಕೆಟ್ ಕೊಟ್ಟವರು ಬಿಟ್ಟವರು ಇನ್ನ ನಾನು ಕನ್ಫರ್ಮ್ ಆದ್ಮೇಲೆ ಉತ್ತರ ಕೊಡ್ತೀನಿ. ಆದ್ರೆ ನಮ್ದು ಅಷ್ಟೇ ವಿಚಾರ, ಯಾರು ದೇಶದ್ರೋಹಿ ಕೆಲಸ ಮಾಡುವಂತ ಕೊಡ್ಬಾರ್ದು ಅಷ್ಟೇ. ಯಾರೇ ಇಲ್ಲ, ಮುಸ್ಲಿಮರಲ್ಲಿ ಹಿಂದೂ. ಸರ್, ಈಗ ಒಂದು ಸುದ್ದಿ ಓಡಾಡ್ತಿದೆ, ರಾಜ್ಯಾಧ್ಯಕ್ಷರ ಚುನಾವಣೆಗೆ ಎಲೆಕ್ಷನ್ ನಡೆಯಲ್ಲ, ಅದು ನೇರ ನೇಮಕಾತಿ ಆಗುತ್ತೆ, ಅದು ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡ್ತಾರೆ ಶಿವಮೊಗ್ಗದಲ್ಲಿ ಅನ್ನೋ ಸತ್ತಲ್ಲಿ ಅದೇ ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲಿ ಗೋಡೆಯಲ್ಲಿ ಕಿವಿಗಳು ಇರ್ತವೆ, ಅವೆಲ್ಲ ಹೇಳ್ತಾ ಇದ್ದೀವಿ. ಆಗೋದಿಲ್ಲ, ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ಇವತ್ತು ಎಲ್ಲರ ವಿಚಾರಗಳನ್ನ ಕೇಳುವಂತಹ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಮೊದಲು ಹಂಗಿರ್ಲಿಲ್ಲ. ದಿಢೀರ್ನೆ ಯಡಿಯೂರಪ್ಪನ ಘೋಷಣೆ ಮಾಡೋದು, ದಿಢೀರ್ನೆ ವಿಜಯ ಮಾಡಿಬಿಡ್ತೀವಿ. ಈಗ ಹೈಕಮಾಂಡ್ ಸಹ ವಿಜಯೇಂದ್ರ ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅಲ್ಲ ಅನ್ನುವಂಥದ್ದು ಎಲ್ಲಾ ಸಂಸದರ ಅಭಿಪ್ರಾಯವಾಗಲಿ ಸಂಗ್ರಹ ಆಗಿದೆ. ಬಹಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಿನ ಕರ್ನಾಟಕದಲ್ಲಿ ಎಲ್ಲರದು ಭಾವನೆ ಇದೆ. ವಿಜಯೇಂದ್ರ ವೈಫಲ್ಯ ಆಗಿದ್ದಾರೆ. ಎಲ್ಲರೂ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಅವರದು ಸಂಪೂರ್ಣ ವಿಫಲ ಆಗಿದ್ರಿಂದ ಈ ರೀತಿ ಒಂದು ತಡೆ ಸ್ಪೀಡ್ ಬ್ರೇಕರ್ ಬಂದಿದೆ. ಮೊದಲು ಸ್ಪೀಡ್ ಬ್ರೇಕರ್ ಇರಲಿಲ್ಲ. ರಾಜ್ಯಾಧ್ಯಕ್ಷರಾಗದನ್ನು ನೀವು ಒಪ್ಕೊಳ್ಳೋದಕ್ಕೆ ಮಾನಸಿಕ ಸಿದ್ಧತೆ ನಡೆಸ್ತಾ ಇದ್ದೀರಿ ಅಂತ. ನಾಲ್ಕು ಮಾನಸಿಕವಾಗಿ ನಾವು ವಿಜಯೇಂದ್ರ ಒಪ್ತೀವಲ್ಲಿ ನಿಮ್ಗೆ ಹೇಳಿದ್ವಿ. ವಿಜಯೇಂದ್ರ ಒಪ್ಪು ಪ್ರಶ್ನೆ ಇಲ್ರಿ. ಬದಲಾವಣೆ ಶತಸಿದ್ಧ ಹಂಗೂ ಹೇಳುದಿಲ್ಲ. ಅದು ಏನಾದ್ರೂ ಸೂತ್ರ ಕಂಡು ಹಿಡಿಯಬೇಕು ಹೈಕಮಾಂಡ್. ವಿಜಯೇಂದ್ರ ಮೇಲೆ ಬಿಜೆಪಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅವಮಾನಕಾರಿಯಾಗಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ. ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜಯೇಂದ್ರ ನಾಯಕತ್ವ. ದಾವಣಗೆರೆ, ಕಲಬುರ್ಗಿ, ಬೀದರು, ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು, ಆದ್ರೆ ಪಾಪ ಬಂದ್ರು ಸೋಮಣ್ಣವರು. ಚಾಮರಾಜನಗರದಿಂದ ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ಇಂಥ ಅಧ್ಯಕ್ಷನನ್ನು ನಾವು ಒಪ್ಪೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ಒಪ್ಕೊಂಡ್ಬಿಡ್ತೀರಿ. ಅವ್ ಒಪ್ಪೋದ್ರ ಸಲುವಾಗಿ ನೀವು ಮೊದಲ ಹೆಜ್ಜೆ ಇಡ್ತಿದ್ರೆ ನೋ ಹೆಜ್ಜೆ, ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಟಾವು, ಕರ್ನಾಟಕಕ್ಕೆ ನಿಷ್ಠಾವಂತ ಬಿಜೆಪಿ ಬಚಾವ್. ಸರ್, ನೀವು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.